ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಗುಡ್ ಮಾರ್ನಿಂಗ್. ನೀವಾ? ಸರಿ ಹೋಗ್ ಬನ್ನಿ. ಅಭಿ, ಈ ನಡುವೆ ನೀವು ನನ್ಗೆ ಹೆಲ್ಪ್ ಮಾಡ್ತಾನೆ ಇಲ್ಲ. ಏನೋ ಆಡೋ ಮಟ್ಟಿಗೆ ಒಂದು ಅರ್ಥ ಬಿಡ್ಬೇಡ್ರಿ, ಜಾಸ್ತಿ ಚಂಪಲ್ತಿ ನೀವೇ. ಅಲ್ಲ, ನಾನು ನಿಮ್ಗೋಸ್ಕರನೇ ಈ ಮನೆ ಕೊಟ್ಟೆ, ನನ್ನ ಮನಸ್ಸನ್ನು ಕೊಟ್ಟೆ, ದುಡ್ಡು ಕೊಟ್ಟೆ, ದುಗ್ಗಾಣಿ ಕೊಟ್ಟೆ, ಇಡೀ ನನ್ನ ಜೀವನದ ಸಂತೋಷನೆಲ್ಲ ನಿಮ್ಗೋಸ್ಕರ ಬಲಿ ಕೊಟ್ಟನಲ್ಲೇ. ಇಷ್ಟ ಮೇಲೆ ಇನ್ನೇನ್ರಿ ಕೊಡ್ಬೇಕಾಗಿತ್ತು? ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಗಿವ್ ಮಿ 3000 ಅಂತ 3 days ಇಂದ ಕೇಳ್ತಾನೆ ಇದೀನಿ. ಕೊಟ್ರ? ಕಳೆದ ಸೋಮವಾರ ಕೊಟ್ಟಲ್ಲ ರೀ. ನೋಡಿ ಜಾಸ್ತಿ ಚಂಪಲ್ತೀನಿ ಅವರೇ, ನೀವು ಕೇಳಿದ ಮಾತ್ರಕ್ಕೆ ನಾವು ಎತ್ತಿ 3,000 ರೂಪಾಯಿ ಕೊಡೋದಕ್ಕೆ ನಾವೇನ್ ಇಲ್ಲಿ ದುಡ್ಡಿನ ಗಿಡ ನೆಟ್ಟಿಲ್ಲ. ಇಷ್ಟಕ್ಕೂ ನೀವೇನು 3,000 ರೂಪಾಯಿ ಕೇಳ್ತಾ ಇದ್ರಲ್ಲ, ಆ 3,000 ರೂಪಾಯಿ ಬೆಲೆ ಏನೋ ನಿಮ್ಗೆ ಏನಾದ್ರು ಗೊತ್ತೇನ್ರಿ? ಅಲ್ಲೋ, ಎಕ್ಸ್ಕ್ಯೂಸ್ ಮೀ, ಸನ್ಸೆಟ್ ಆಗೋ ಅಷ್ಟರಲ್ಲಿ ನನಗೆ ಮನಿ ಬೇಕು, ಇಲ್ಲಾಂದ್ರೆ ನೀವು ಮನೆಯಿಂದ ಆಚೆ ಹೋಗ್ತಾ ಇರ್ತೀರಾ. ಗೊತ್ತಾನೆ ನಾವ್ಯಾರು ಅಂತ ಗೊತ್ತಾನೆ ರೇ. ಇದು ಹೇಳಿ ಕೇಳಿ ಗಂಡಿಗಲಿ ವಂಶದ ಕಟ್ಟ ಕಡೆ ತುಂಡುರಿ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ ಜಾತಿ ಚಂಪಲ್ ತಿನ್ನಿಯವ್ರೆ, ಇದು ನನ್ನ ಮನೆ, ನೀವು ಬಂದಿರೋದು ನನ್ನ ಮನೆಯಲ್ಲಿ, ನಾನು ಬಂದಿರೋದು ನಿಮ್ಮ ಮನೆಯಲ್ಲಿ ಅಲ್ಲ. ಡೋಂಟ್ ಟಾಕ್ ರಬೇಶ್. ನಾನ್ ಈ ಮನೆಗೆ ಬಂದಾದ್ಮೇಲೆ ಇದು ನನ್ನ ಮನೆ. ನೋಡಿ, ಮನಿ ಕೊಟ್ರೆ ಇಲ್ಲಿ ಇರ್ತೀರಾ, ಇಲ್ಲಾಂದ್ರೆ ಕೇರ್ ಆಫ್ ಫುಟ್ಬಾಲ್ ರೇ. ಜಾತಿ ಚಂಪಲ್ ತಿನ್ನೋದು ನಮ್ಮ ತಾಯಿನೇ ಕಣ್ರಿ. ನೋಡಿ, ಈ 1000 ರೂಪಾಯಿ ಮೇಲೆ ಬೇರೆ ದುಡ್ಡು ನನ್ನ ಹತ್ರ ಇಲ್ಲ, ಬೇಕಿದ್ರೆ ನೀವೇ ಒಂದ್ಸಲ ಚೆಕ್ ಮಾಡಿ. ಸದ್ಯಕ್ಕೆ ಸಾಕು, ಮಿಕ್ಕಿದನ್ನ ಸಾಯಂಕಾಲ ಕೊಡಿ. ರೇ ರೇ ಜಾತಿ ರೇ ಮಾತ್ರ ರಂಗಮ್ಮನವ್ರೆ ಬಂದ್ರೆ ಇಲ್ಲೇ. ಮಗನೇ, ನನ್ನ ಕಾಲುಗಳು ಬಿಡುವಾಗಿವೆ, ಬೇಗ ನಮಸ್ಕಾರ ಮಾಡಿ. ಒಂದು ಬಾಕಿ ಇತ್ತು, ಆ ನಿಮ್ಮ ದಪ್ಪಗಿರ ಬಲಗಾಲ ನೆತ್ತಿ ತೆಳ್ಳಗಿರ ನನ್ನ ಕತ್ ಮೇಲೆ ಇಟ್ಬಿಡಿ, ಕ್ವಿಕ್ ಅಂತ ಹೋಗ್ಬಿಡ್ತೀನಿ. 8 ಮಕ್ಕಳಿಗೆ ಜನ್ಮ ಕೊಟ್ಟು ಜನ್ಮದಾತನಾಗು ಕಂದ. ಮುನಿ ಜನಪದ, ನಮ್ಮ ಮೆಂಡ್ರ ನಮ್ಮನ್ನ ಬೆಡ್ರೂಮ್ ಒಳಗಡೆ ಬಿಡ್ಗಳಲ್ಲ ಅಂತವ್ರೆ. ಇವ್ರು 8 ಮಕ್ಕಳನ್ನ ಕೇಳ್ತವ್ರೆ, ಅವೆಲ್ಲಿಂದ ಬತ್ತಾವಪ್ಪತ್ತಂದ್ರೆ. ಆ ಕಾಲನು ಬೇಗ ಬರುತ್ತೆ, ಯೋಚನೆ ಮಾಡ್ಬೇಡ ಮಗನೇ. ಆ ಕಾಲ ಬರುವಷ್ಟರಲ್ಲಿ ನನಗೆ ಕಾಲರ ಬಂದು ನಾನೇ ಎಲ್ಲಿ ಕಾಲವಾಗಿ ಹೋಗ್ತೀನೋ ಅಂತ ಅನುಮಾನ ಶುರುವಾಗ್ತಾ ಇದೆ. ಮಾತ್ರ ನೀನು ಆ ನಿನ್ನ ಬೋಡ್ತಲೆ ಯಜಮಾನಪ್ಪನ ಸೇರಿ ಹೆಂಡತಿ ಅಂತ ಅದೇನು ಪ್ರೆಸೆಂಟೇಶನ್ ಕೊಟ್ರಲ್ಲ, ಅದ್ರ ಜೊತೆ ಪ್ರತಿನಿತ್ಯ ಏಗಿ 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 ನನಗಂತೂ ಸಾಕಾಗೋಗ್ಬಿಟ್ಟು. ಇದರಿಂದ ನನಗೂ ತೊಂದ್ರೆ ಆಗಿದೆ ಕಣೋ. ನಿನ್ನ ಸೊಸೆನ ಉರುಫು ನನ್ನ ಹೆಂಡತಿನ ಮಟ್ಟ ಹಾಕೋದಿಕ್ಕೆ ಯಾವ್ದಾರ ಒಂದು ಐಡಿಯಾ ಇದ್ರೆ ಬಿಡ್ರಿ. ಈ ವಿಷಯವಾಗಿ ನಾನು ಯೋಚನೆ ಮಾಡಿ ಮಾಡಿ ನನ್ನ ತಲೆ ಸಿಡಿದು ಹೋಗಿದೆ. ಯಾರ ತಲೆಗಾದ್ರೂ ಬುದ್ಧಿ ಬಿಡಲ ಅನ್ಸ್ತಾ ಇದೆ. ಏನಾಯ್ತು ಮಗನೇ? ಆಕಾಶದಲ್ಲಿರೋ ಒಂಟಿ ನಕ್ಷತ್ರ ನನ್ನ ಕಣ್ಣು ಮೂಲಕ ನೆಲಕ್ಕೆ ಬಿಡ್ಲೆ ಬಿಡಿ ಬಿಡ, ನನ್ನ ತಲೆ ಹಗೂರವಾಯ್ತು. ರಂಗಮ್ಮ, ಆ ನಿಮ್ಮ ಹಗೂರವಾದ ತಲೆಯಿಂದ ನಮ್ಮ ಮೆಂಡ್ರನ್ ಮಟ್ಟ ಹಾಕೋದಕ್ಕೆ ಯಾವ್ದಾನ ಒಂದು ಐಡಿಯಾ ಬಂತು ಅಂದ್ರೆ ಉದುರ್ಸಿಪ್ಪ. ನಿನ್ನ ಹೆಂಡತಿ ಕೊಡೋ ಹಿಂಸೆಗಳನ್ನೆಲ್ಲ ಒಂದು ಪಟ್ಟಿ ಮಾಡಿಡು. ಆ ಪಟ್ಟಿನ ಯಾವ್ದನ ಮರ ಕಟ್ಟಿ ಅದಕ್ಕೆ ನಾನು ನೇಣಕ್ಕಳ್ಳ ಬೇಡಕಣೋ, ಒಂದು ಕಥೆ ಬಲಿ, ಅದಕ್ಕೆ ಅಯ್ಯೋ ರಾಮ ರಾಮ ಅಂತ ಹೆಸರಿಡು. ಇದನ್ನ ಓದಿದ ಜನ ಅಯ್ಯೋ ರಾಮ, ಇಂಥ ಹೆಂಡತಿನೂ ಇದ್ದಾಳ ಅಂತ ಹೇಳಿ ನಿನ್ನ ಹೆಂಡತಿ ಮೇಲೆ ತಿರುಗಿ ಬೀಳ್ತಾಳೆ. ನಿನ್ನ ಹೆಂಡತಿಗೆ ಬುದ್ಧಿ ಬರುತ್ತೆ. ಒಂದೇ ಒಂದು ಪದ ಸಿಕ್ಬಿಡ್ತಂದ್ರೆ ಸಾಕು, ಮುಂದಕ್ಕೆ ಫೋನ್ ಬಿಡ್ತೀನಿ, ಆದ್ರೆ ಸಿಗಬಲ್ದೆ. ಅಯ್ಯೋ, ಗುಡ್ ಮಾರ್ನಿಂಗ್. ಸೂರ್ಯ ಹುಟ್ಟಿ 3 ಗಂಟೆ ಆಯ್ತು, ಈಗ ಇವಳು ಗುಡ್ ಮಾರ್ನಿಂಗ್ ಅಂತ ಬಂದವಳೆ. ಕಾಫಿನ ಟೀನಾ? ಅಯ್ಯೋ ರಾಮ. ಅಯ್ಯೋ ರಾಮನ ಆಟ್ರದ್ ಯಾವ ಬ್ರ್ಯಾಂಡು ಇಲ್ಲ, ಇಷ್ಟೇ ತಗೊಂಬಂದ್ ಕೊಡಿ, ಮಾಡ್ಕೊಡ್ತೀನಿ. ರಾಮ, ಬಿಸಿಯಾಗಿ ಏನ್ ಬೇಕು ಅಂತ ಹೇಳಿ. ನಾನು ಕತೆ ಬರಿಬೇಕು ಅನ್ಕೊಂಡಿದೀನಿ, ಅದ್ ಯಾವ್ದೋ ಒಂದು ಸುಡುಗಾಡ ತಂದು ಬಡಿ ಕುಡಿದ್ಬಿಟ್ಟು ಬರೀತೀನಿ. ಏನ್ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಬರೀತಾ ಇದೀರೋ? ಇಲ್ಲ ಕಣೆ, ನನ್ನ ಬಗ್ಗೆ ನಾನೇ ಬರ್ಕೋತಾ ಇದ್ದೀನಿ. ಅದ್ರಲ್ಲಿ ನಾನು ಬರ್ತೀನ? ಇಲ್ಲಪ್ಪ, ಇದ್ರಲ್ಲಿ ನಿನಗೆಲ್ಲ ಜಾಗ ಇಲ್ಲ ಬಿಡು. ಲೈಟ್ ಆಗಿ ಸೇರ್ಸ್ಕೊಳ್ಳಿ. ನೀನ್ ಟಪ್ಪಿಗೆ ಹೋಗ್ಲಿಲ್ಲ ಅಂದ್ರೆ ಸ್ಟ್ರಾಂಗ್ ಆಗಿ ಒಂದ್ ಬಿಡ್ತೀನಿ ಅಷ್ಟೇ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ನನ್ ಕುತ್ತಿಗೆ ಒಂದ್ ತಾಳಿ ಬೀಳಿ, ನಿಮ್ನ ಬುಗ್ರಿ ಬುಗ್ರಿ ಆಡ್ಸಂಗ ಆಡ್ಸ್ಬಿಡ್ತೀನಿ. ಅಣ್ಣಯ್ಯ, ನಿನ್ ಕತೆನಲ್ಲಿ ನಾನು ಇರ್ತೀನಲ್ವಾ? ಇದ್ರಲ್ಲಿ ಯಾವನಿಗೂ ಜಾಗ ಇಲ್ಲ, ಟಪ್ಪಿಗಿಲ್ಲಿಂದ ಜಾಗ ಖಾಲಿ ಮಾಡಿ ಅಷ್ಟೇ. ಪ್ರೀತಿಯಿಂದ ದೇವರು ಕೊಟ್ಟು ತಂಗಿ ಅಂತ, ತಂಗಿ ಆದವಳು ನಿನ್ ಕತೆನಲ್ಲೇ ಇಲ್ಲ ಅಂದ್ರೆ ಏನರ್ಥ? ಈ ಮನೇಲಿದ್ದು ವ್ಯರ್ಥ ಅಂತ. ಬಲ್ಲು ಒಂದ್ ಮಾತನ್ನ ಜ್ಞಾಪಕ ಇಟ್ಕೋ, ಪಿಲ್ಲರಿಂದಲೇ ಯಾವತ್ತು ಮನೆ ಕಟ್ಟಕ್ ಹೋಗ್ಬಾರ್ದು. ನಮ್ ಭಾಗದ ಆಸ್ತಿ ಇಸ್ಕೊಂಡ್ಬಿಡು, ನಾವ್ ಬೇರೆ ಹೋಗೋಣ. ಅಣ್ಣಯ್ಯ, ನನ್ ಭಾಗದ 5 ಕೋಟಿ ಆಸ್ತಿ ಕೊಟ್ಬಿಡು, ನಾವೇ ಬೆಟ್ಟ ಹುಡ್ಕೊಂಡು ಮನೆ ಮಾಡ್ಕೊಂಡು ಅಲ್ಲೇ ಸಂಸಾರ ಹೂಡ್ಬಿಡ್ತೀವಿ. ಯಾವ ಹೊತ್ನಲ್ಲಿ ಏನು ಕೇಳಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನನೂ ನಿನ್ಗಿಲ್ಲ ಅಲ್ವಾ? ತೆಪ್ಪಗ ಅವನನ್ನು ಕರ್ಕೊಂಡು ಹೋದೋ ಇವನು ಬದುಕ್ತಾನೆ, ಇಲ್ಲಾಂದ್ರೆ ನಿಮ್ಮ ಯಜಮಾನಪ್ಪನ ಮೆಟ್ರೆ ನಾವು ಅಮುಕ್ಬಿಡ್ತೀವಿ. ಪಾಂಡುರಂಗ, ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಡು, ನಾವು ನಿನ್ ಸಾವಾಸಕ್ಕೆ ಬರಲ್ಲ. ನಾನು ಕತೆ ಬರ್ದು ಮುಗಿಸೋವರೆಗೂ ಈ ಕಡೆ ಕಾಲಿಡಬಾರ್ದು. ನಾ ಕೇಳಿದ ತಕ್ಷಣ 200 ರೂಪಾಯಿ ಕೊಟ್ಬಿಟ್ಟು ಎಲ್ಲ ಪಾಂಡುರಂಗ, ನನಗೆ ನಂಬಕ್ಕೆ ಆಗ್ತಿಲ್ಲ. ಬೇಡ ಅಂದ್ರೆ ಕೂಡ ಇದೆ.
ನೀನು ಕತೆ ಬರೆದು ಮುಗ್ಸು, ಅಲ್ಲಿವರೆಗೂ ನಾವು ನಿನ್ ಸಾವಾಸಕ್ಕೆ ಬರಲ್ಲ. ಅಲ್ಲೊಂದು ಅಣ್ಣಯ್ಯ ನನಗೂ 200 ರೂಪಾಯಿ ಕೊಟ್ಟಿದ್ರೆ ನಿಂಗೊಂದು ಮುತ್ತು ಕೊಡ್ತಿದ್ನಾ? ನನ್ ಮುತ್ತು ತಗೊಳ್ಳೋ ಯೋಗ್ಯತೆ ನಿಮ್ಗಿಲ್ಲ, ಹೋಗು. ಅಬ್ಬಿ ಬರ್ಬೇಡ್ರೆ, ನಮ್ಗೇನು ಇಲ್ಲಿ ಕೆಲಸ ಇದೆ, ಬರ್ಬೇಡಿ ಹೋಗಿ. ನಾನ್ ಕೇಳಿದಿನ ಕೊಟ್ಬಿಡಿ, ಹೊರ್ಟೋಗ್ತೀನಿ. ನಿಮಗೆ ಏನ್ರಿ ಬೇಕಿತ್ತು? ಮಾನಿ ಅಬ್ಬಿ! ಪಾಡೆ ಅಂತೂ ಖಾತೆನ ಬಾರ್ದು ಮುಗಿಸಿದ್ದಾಯ್ತು. ಇದನ್ನ ತಗೊಂಡೋಗಿ ಸಂಪಾದಕರಿಗೆ ಕೊಟ್ಟು ಪ್ರಿಂಟ್ ಹಾಕ್ಬಿಟ್ರೆ ಓದಿದ ಜನಗಳು ಜಾಜಿ ಅವ್ರಿಗೆ ಮಕ್ ಮಕ್ ತಮಗೇನು ಉತ್ಕಿಚನ ಕಡಿತೇನಪ್ಪ, ಯಾಕೆ ಈ ತರ ಆಡ್ತಾ ಇದ್ದೀರಾ? ಇಲ್ಲ ಬಾಬಾ, ನೀವು ಬರ್ದಿರೋ ಕಥೆ ಪುಸ್ತಕಕ್ಕೆ ಪ್ರಶಸ್ತಿ ಬಂದಿದೆ, 1 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ. ರೇ ಮಾತೃಶ್ರೀ ರಂಗ ಬರೋರೆ, ರೇ ಮಾತೃಶ್ರೀ, ಅಯ್ಯೋ ನಿಮ್ಮ ನೀವು ನನಗೆ ಕತೆ ಬರೆಯೋದಕ್ಕೆ ಅಂತ ಹೇಳಿದ್ರಲ್ವಾ, ನಾನು 200 300 ಬರ್ತಲ್ವಾ, ಅದಕ್ಕೆ ಒಂದು ಲಕ್ಷ ರೂಪಾಯಿ ಬಹುಮಾನ ಬಂದ್ಬಿಟ್ಟಿದೆ. ತುಂಬಾ ಸಂತೋಷ ಆಯ್ತು ಮಗನೇ. 1 ಲಕ್ಷ ರೂಪಾಯಿನ ನನಗೆ ಕೊಟ್ಟು ಪ್ರಶಸ್ತಿನ ನೀನಿಟ್ಕೋ. ಪಾಂಡುರಂಗ, ನಾನು ಬರೆಯೋದಕ್ಕಿಂತ ಮುಂಚೆ ನೀನು ಕೊಟ್ಟಲ್ಲ, ಅದು ದರಿದ್ರ ಮುತ್ತು ಅನ್ಕೊಂಡ್ಬಿಟ್ಟಿದೆ, ಅದು ಲಕ್ಕಿ ಮುತ್ತು ಕಡೆ. ಇಲ್ಲೋ ಸಂಪಾದಕರು ಪ್ರಕಾಶಕರು ಬಂದಿದ್ದಾರೆ. ಪಾಂಡ್ರಗರ ಕೊಡ್ರಿ ಕೈನಾ. ಸಾರ್, ನೀವು ಬರ್ದಿರೋ ಬುಕ್ ಓದೋವಾಗ್ಲೇ ಅನ್ಕೊಂಡೆ ಖಂಡಿತ ಅದಕ್ಕೆ ಬಹುಮಾನ ಬಂದೇ ಬರುತ್ತೆ ಅಂತ. ಹಂಗೆ ಆಯ್ತಲ್ರಿ ಸಾರ್. ಅಷ್ಟೇ ಅಲ್ಲ, ನಿಮ್ ಬುಕ್ ರೀಪ್ರಿಂಟ್ ಹೋಗ್ತಾ ಇದ್ರಿ. ಇಷ್ಟು ದಿವಸ ನೀನ್ ಬರಿತಾ ಇದ್ದಿದ್ದು ಇದೇ ಪುಸ್ತಕನಾ? ಹೌದು ಕಣಮ್ಮ, ಹೌದು. ಏನೇ ಯಜಮಾನ್ರೆ, ನನ್ ಕೊಟ್ಟು ಕೆನೆ ಕಾಫಿ ಕೆಲ್ಸಕ್ಕೆ ಬಂತು ಅನ್ನಿ. ಜಾಜತ್ಗೆ ಬಾಬಾ ಅವ್ರ ಲೈಫ್ ಹಿಸ್ಟ್ರಿನ ಬರ್ತಿದ್ದಾರೆ, ಅದಕ್ಕೆ 1 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ. ಸಿಕ್ಕಾಪಟ್ಟೆ ಪ್ರಚಾರ ಬೇರೆ ಸಿಗ್ತಾ ಇದೆ. ಊರವರೆಲ್ಲ ಅದ್ರ ಬಗ್ಗೆನೇ ಮಾತಾಡ್ಕೊತಿದಾರೆ. ಅದಕ್ಕೆ ನಾನೇ ಸ್ಫೂರ್ತಿ ಅಂತ ಹೇಳ್ತೀನಿ. ಜಾಜತ್ಗೆ ಹೇಗಿದ್ರು ಇವಾಗ ಬಾವನ್ನ ಮೀಟ್ ಮಾಡ್ಲಿಕ್ಕೆ ರಿಪೋರ್ಟರ್ ಬರ್ತಿದ್ದಾರೆ, ಅವ್ರಿಗೆ ಮಾತಾಡಕ್ಕೆ ಬಿಟ್ಬಿಡಿ, ನೀವೇ ಮಾತಾಡ್ಬಿಡಿ. ಪಾಂಡ್ರಂಗ ಸರ್ ಯಾರು ಬೇಕಾಗಿತ್ತು ತಮಗೆ? ನಾವು ಪ್ರಶ್ನೆಯವರು ನಿಮ್ಮನ್ನ ಸಂದರ್ಶನ ಮಾಡ್ಲಿಕ್ಕೆ ಬಂದಿದ್ದೀವಿ. ಅಯ್ಯೋ ಬನ್ನಿ, ನಾನು ಬಿಡುವಾಗಿದ್ದೀನಿ, ಪುಟ್ಟಗಟ್ಲೆ ಬರ್ದಾಕ್ಬಿಡಿ. ಬನ್ನಿ 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 ಇದು ಭೈರಪ್ಪ. ಎದರ ಮೇಲೆ ಪಾಂಡ್ರಂಗ ಸರ್, ನೀವು ಪುಸ್ತಕ ಯಾವಾಗ ಬರೀರಿ? ಅದಕ್ಕೆ ಸ್ಫೂರ್ತಿ ಯಾರು? ಅದು ಆಕ್ಚುಲಿ ಒಂದು ದೊಡ್ಡ ಕತೆ, ಆದ್ರೆ ಪೇಪರ್ ತುಂಬಾ ಚಿಕ್ಕದಾಗಿರುತ್ತಲ್ವ, ಹಂಗಾಗಿ ಸಣ್ಣದಾಗಿ ಇಂಪಾರ್ಟೆಂಟ್ ಮಾತ್ರ ನಾನು ಹೇಳ್ತೀನಿ. ಪರವಾಗಿಲ್ಲ ಹೇಳಿ. ಅದು ನೋಡಿ ನನಗೂ ಕತೆನ ಬರಿಬೇಕು ಅಂತ ಮನಸ್ಸಿನ ಒಳಗಡೆನೆ ಆ ಕತೆ ಕೊತ್ತ 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 ಅಂತ ಕುದಿತಾನೆ ಇತ್ತು. ಆದ್ರೆ ಒಂದಲ್ಲ ಒಂದು ದಿವಸ ಬ್ಲಾಸ್ಟ್ ಆಗ್ಬೇಕಲ್ವಾ, ಬ್ಲಾಸ್ಟ್ ಆಗೋಯ್ತು. ಅವತ್ತು ಬಹುಶಃ ಐ ಥಿಂಕ್ ಫ್ರೈಡೆ ಅನ್ಸುತ್ತೆ. ಇವರು ಆ ಪುಸ್ತಕ ಬರೋದಕ್ಕೆ ಕಾರಣ ನಾನೇ, ಸ್ಫೂರ್ತಿನೂ ನಾನೇ. ಹೀಗೆ ಬರೀರಿ ಅಂತ ಅವ್ರಿಗೆ ನಾನು ಹೇಳ್ದೆ, ಇವರು ಹಾಗೆ ಬರೆದ್ರು. ಹಾಗಾಗಿ ಪುಸ್ತಕ ಚೆನ್ನಾಗ್ ಬಂತು. ಅಷ್ಟೇ ಅಲ್ಲ, ಅದಕ್ಕೆ ಬಹುಮಾನನೂ ಬಂತು, 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ಇದಕ್ಕೆಲ್ಲ ಕಾರಣ ನಾನೇ. ನನ್ನ ಹೆಸರು ಜಾಜಿ ಜಂಬಲ್ದಿನಿ, ಸಮಾಜ ಸೇವೆ. ಸರ್, ನೀವೇನು ಮಾತಾಡ್ತಾನೆ ಇಲ್ವಲ್ಲ? ಈ ಪುಸ್ತಕಕ್ಕೆ ನಿಮ್ ಹೆಂಡತಿನೇ ಸ್ಫೂರ್ತಿನಾ? ಹೌದು ಅಂತ ಹೇಳ್ರಿ. ಹೌದು, ನನ್ನ ಹೆಂಡತಿನೇ ಸ್ಫೂರ್ತಿ. ಸರಿ ಬಿಡಿ, ನೀವು ಬರೆದಿರೋ ಪುಸ್ತಕಕ್ಕೆ ನಿಮ್ ಹೆಂಡತಿನೇ ಸ್ಫೂರ್ತಿ ಅಂತ ಹೆಡ್ಲಿಂಗ್ ಅಲ್ಲಿ ಹಾಕ್ಬಿಡ್ತಾರೆ. ಮೊದ್ಲು ಕೆಲಸ ಮಾಡಿ, ಜೊತೆಗೆ ನನ್ಗೊಂದು ಫೋಟೋನು ಹಾಕಿ. ಎಕ್ಸ್ಕ್ಯೂಸ್ ಮೀ, ನನ್ಗೊಂದು ಫೋಟೋ ತಗೊಳ್ಳಿ. ಓಕೆ, ಬರ್ತಾವ ಮೇಡಮ್. ಓಕೆ, ಅಯ್ಯ ಸರ್ಕೊಡ್ರೆ. ಯಾಕ್ರಿ ಆ ಥರ ಎಲ್ಲ ಹೇಳ್ಬಿಟ್ರೆ? ಪುಸ್ತಕ ಬರ್ದಿರೋದು ನೀವೇ ಆದ್ರೂ ಪಬ್ಲಿಸಿಟಿ ತಗೊಳ್ಳೋಳು ನಾನೇ. ನನ್ನ ಹಬಿ ಬರ್ದಿದಾರಲ್ಲ ಪುಸ್ತಕ, ಅಯ್ಯೋ ರಾಮ ಅಂತ, ಅದಕ್ಕೆ ಸ್ಫೂರ್ತಿ ನಾನೇ. ಇನ್ಫ್ಯಾಕ್ಟ್ ಆ ಇಡೀ ಪುಸ್ತಕನ ಬರ್ದ್ ಕೊಟ್ಟಿದ್ದೆ ನಾನು. ಪಾಪ ನನ್ನ ಹಬಿ ಏನೋ ಆಸೆ ಪಟ್ರು, ಅದಕ್ಕೆ ಅವ್ರ ಹೆಸರು ಹಾಕಿದೆ ಅಷ್ಟೇ. ಓಕೆ ಓಕೆ, ಬಾಯ್. ಯಾಕ್ರಿ ಅಂತ ಹಸಿ ಸುಳ್ಳನ್ನು ಹೇಳಿದ್ರೆ? ಹಬಿ, ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರೆ ನೀವು ಹೀಗೆ ಹೇಳ್ಬೇಕು. ತಪ್ಪಿ ಅದರಿಂದ ಏನಾದ್ರು ತೊಂದ್ರೆ ಆದ್ರೆ? ತೊಂದ್ರೆ ಆಗೋದು ನಿಮ್ಗೆ ತಾನೆ, ನೀವೇ ಅನ್ಭವಿಸಿ. ನಾನು ಕೇಳ್ತಾ ಇರೋದು ನಿಮಗೆ ತೊಂದ್ರೆ ಆದ್ರೆ ಅಂತ. ಐ ಕ್ಯಾನ್ ಫೇಸ್ ಇಟ್, ಯು ಕ್ಯಾನ್ ಗೋ ನೌ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಯಾ ಅಯ್ಯೋ ರಾಮ ಪುಸ್ತಕ ಬರ್ದಿದ್ದು ನಾನೇ, ಸ್ಫೂರ್ತಿನೂ ನಾನೇ. ಥ್ಯಾಂಕ್ ಯು ವೆರಿ ಮಚ್, ಬಾಯ್. ಅದಕ್ಕೆ ನಮ್ಮ ಅಣ್ಣಯ್ಯ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬರ್ದಿರೋ ಪುಸ್ತಕನ ನೀವು ಬರ್ದಿರೋ ಪುಸ್ತಕ ಅಂತ ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ. ನನ್ಗೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ? ಓ ಮೈ ಗಾಡ್, ವಿಟ್ಲಾ ಕಮ್ ಹಿಯರ್. ಏನ್ ಜಾಜತ್ಗೆ? ಟೇಕ್ ದಿಸ್ 200, ಪಲ್ಲುನ ಕರ್ಕೊಂಡು ಹೋಗಿ ಚೆನ್ನಾಗಿ ಮಸಾಲೆ ದೋಸೆ ತಿನ್ಸು. ಏನಪ್ಪ, ನಮ್ಮ ಅಣ್ಣಯ್ಯ ಬರ್ದಿರೋ ಪುಸ್ತಕನ ಇವ್ರು ಬರ್ದಿರೋ ಪುಸ್ತಕ ಅಂತ ಹೇಳ್ತಿದ್ದಾರೆ, ಅಲ್ಲ ಅಂತ ಹೇಳಿಪ್ಪ. ಬಲ್ಲು, ಅವ್ರವ್ರ ಗಂಡ ಹೆಂಡತಿ ಮಧ್ಯೆ 108 ಸಮಸ್ಯೆ ಇರುತ್ತಮ್ಮ, ನಮ್ಗೆ ಯಾಕೆ ಇಲ್ಲದು ಸಾಬ್ರಿ? ಬಾ, ದೋಸೆ ತಿನ್ಕೊಂಡ ನೀ ಬಾ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಮಹಿಳಾ ಸಂಘದಿಂದನಾ? ಯಾ, ಟೆಲ್ ಮಿ. ವಾಟ್, ಈಗಲೇ ಮೀಟಿಂಗಾ? ಯಾ, ಆಫ್ ಕೋರ್ಸ್ ಬರ್ತೀನಿ, ವೈ ನಾಟ್, ಈಗಲೇ ಬರ್ತೀನಿ. ಓಕೆ, ಯಾ, ಬಾಯ್. ಅತ್ತೆ, ಏನಮ್ಮ? ಅತ್ತೆ, ಬ್ಲೆಸ್ ಮೀ.
ಮಾಡಬೇಡ. ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ದೂಲ ದೂಲ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ರಿ? ಮತ್ತಿನೇನಮ್ಮ, ನನ್ನ ಮಗ ಬಂದಿರೋ ಕಥೆ ಪುಸ್ತಕನ ನಾನ್ ಬಂದಿದ್ದು ಅಂತ ಊರಿಗೆಲ್ಲ ಹೇಳ್ಕೊಂಡು ಬಲ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಅತ್ತೆ ನನ್ಗೆ ಕ್ಷೇಮ ಆಗ್ಬೇಕು? ನಾನು ಮುಂದೆ ಒಂದಿನ ದೊಡ್ಡ ಪೊಲಿಟಿಷಿಯನ್ ಆಗೋಳು. ಪಬ್ಲಿಸಿಟಿ ಎಲ್ಲ ಬೇಕಾಗುತ್ತೆ ನೋಡಿ. ನಾನೀಗ ಮಹಿಳಾ ಸಂಘ ಮೀಟಿಂಗ್ ಹೋಗ್ತಾ ಇದೀನಿ. ಬಂದ್ಮೇಲೆ ನಿಮ್ಗೆ ನಮಸ್ಕಾರ ಮಾಡ್ತೀನಿ. ಬಾಯ್. ಆಯ್ತಮ್ಮ. ಜಾಜಿ ಅವ್ರು ಬರ್ದಿರೋ ಪುಸ್ತಕದ ಬಗ್ಗೆ ಇವತ್ತು ಮೀಟಿಂಗ್ ಇಟ್ಕೊಂಡಿದೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಎಸ್ ಆ ಪುಸ್ತಕನ ನಾನೇ ಬರ್ದಿರೋದು. ಆ ಪುಸ್ತಕ ಮಾರ್ಕೆಟ್ ಬಂದ್ಮೇಲೆ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವಿವತ್ತು ಸೇರಿರೋದು. ಜಾಜಿ ಅವರೇ, ಆ ಪುಸ್ತಕ ಬರೆಯೋದಕ್ಕೆ ನೀವೇ ಸ್ಫೂರ್ತಿ, ಆ ಪುಸ್ತಕ ಬರ್ದಿರೋದು ನೀವೇ ಅಂತ ಹೇಳ್ತಿದ್ದೀರಲ್ಲ, ನಿಜಾನಾ? ಅಫ್ಕೋರ್ಸ್, ಡೌಟೇ ಇಲ್ಲ. ಆ ಪುಸ್ತಕನ ನಾನೇ ಬರ್ದಿರೋದು. ಗಂಡನ್ನ ಈ ಲೆವೆಲ್ಗೆ ಗೋಳು ಇಕ್ಕೊತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಗಂಡ ಅಂದ್ರೆ ATM ಮಿಷಿನು, ಯಾವಾಗ ದುಡ್ಡು ಬೇಕೋ ಅವಾಗ ಡ್ರಾ ಮಾಡ್ಕೋಬಹುದು ಅಂತ ಹೇಳಿದಿರಲ್ಲ, ನಿಮ್ ನಾಚಿಕೆ ಆಗಲ್ಲ? ಜಾಜಿ ಅವ್ರೆ, ನೀವು ನಿಮ್ ಗಂಡಂಗೆ ಹಿಂಸೆ ಕೊಡ್ತಿರೋ ಹಾಗೆ ಇಡೀ ಭಾರತದಲ್ಲಿ ಯಾವ ಹೆಂಡತಿನೂ ತಮ್ಮ ಗಂಡಂಗೆ ಹಿಂಸೆ ಕೊಡ್ತಿಲ್ಲ ಅಂತ ನಮಗ್ ಫೋನ್ಗಳು ಬರ್ತಿದೆ. ಇಂಥವ್ರು ಯಾಕ್ರಿ ಸಂಘದಲ್ಲಿ ಇಟ್ಕೊಂಡಿದ್ರೆ ಅಂತ ನಮ್ಗೆ ಉಗಿತಿದ್ದಾರೆ. ಜಾಜಿ ಅವ್ರಿಗೆ, ಜಾಜಿ ಅವ್ರಿಗೆ, ಜಾಜಿ ಅವ್ರಿಗೆ. ಯಾಕೆ ಹೇಳ್ರಿ ನಂಗೆ ಧಿಕ್ಕಾರ ಆಗ್ತಿದ್ದೀರಾ? ಅಂತ ತಪ್ಪು ನಾನು ಏನ್ರಿ ಮಾಡಿದೀನಿ? ನೀವು ನಿಮ್ ಗಂಡಗೆ ಕೊಡ್ಬಾರ್ದು ಹಿಂಸೆಗಳನ್ನ ಕೊಡ್ತಿದ್ದೀರಾ. ನಿಮ್ ಗಂಡನ ನಿಮ್ ಬೆಡ್ರೂಮ್ ಸೇರಿಸ್ತಿಲ್ಲ ಅಂತ ಪುಸ್ತಕದಲ್ಲಿ ಇದೆಯಲ್ಲ. ಯಾವ ಪುಸ್ತಕದಲ್ಲಿ? ನೀವೇ ಬರ್ದಿದ್ದೀರಲ್ಲ, ಅಯ್ಯೋ ರಾಮ, ಆ ಪುಸ್ತಕದಲ್ಲಿ. Oh my God, ಆ ಪುಸ್ತಕದಲ್ಲಿ ಹೀಗೆಲ್ಲ ಇದೆಯಾ? ರೀ, ನಾಟಕ ಮಾಡ್ಬೇಡ್ರಿ. ನಿಮ್ಮನ್ನ ಈಗಿಂದ ಈಗ್ಲೇ ನಮ್ ಸಂಘದಿಂದ ಕಿತ್ ಹಾಕ್ತಾ ಇದೀನಿ. ಡೌನ್ ವಿತ್ ಜಾಜಿ, ಡೌನ್ ವಿತ್ ಜಾಜಿ, ಡೌನ್ ವಿತ್ ಜಾಜಿ. ಅಷ್ಟೇ ಅಲ್ಲ, ನಿಮ್ಮನ್ನ ನಮ್ ಸಂಘದ ಪ್ರೈಮರಿ ಮೆಂಬರ್ಶಿಪ್ ಇಂದ ಕಿತ್ ಹಾಕ್ತಾ ಇದೀನಿ. ಗೆಟ್ ಔಟ್ ಅನ್ನೋಕ್ ಮುಂಚೆ ನೀವೇ ಹೋದ್ರೆ ಒಳ್ಳೇದು. ಹಲೋ, ಎಕ್ಸ್ಕ್ಯೂಸ್ ಮಿ ಪ್ರೆಸಿಡೆಂಟ್ ಅವರೇ, ನೀವು ನಿಮ್ಮ ಸಂಘದಿಂದ ಆಚೆ ಹಾಕ್ತಾ ಇರೋದು ಗೊಗ್ಗ ಪದ್ಮಜನಲ್ಲ, ಜಾಜಿನ ಥಿಂಕೆಟ್. ಯಾರನ್ನ ಗೊಗ್ಗ ಅಂತ ಇರೋದು? ಒಂದ್ ದಿಚ್ಚೆ ಹೊಡೆದ್ರೆ ಹೋಗ್ ಗೋಡೆ ಕಚ್ಕೊಂಡ್ಬಿಡ್ಬೇಕು. ಏನಿದು ಮಹಿಳಾ ಸಂಘದಲ್ಲಿ ನೋಡಿ ಮೇಡಮ್, ಕೂಲಾಗಿರಕ್ ಬಿಡೋದೇ ಇಲ್ಲ ಈ ಗಿಳಿಜೇಳು. ಪದ್ಮಜ, ನನ್ನೇ ವೈಟ್ ಕಾಕ್ರೋಚ್ ಅಂತೀರೇನ್ರಿ? ರೀ, ಮೊದ್ಲು ಮನೆಗೆ ಹೋಗಿ ನೀವು ಬರ್ದಿರೋ ಬುಕ್ ನ ಓದ್ರಿ, ಗೊತ್ತಾಗುತ್ತೆ. ನೋಡಿ, ಇವತ್ತು ನಿಮ್ ಎಲ್ರಿಗೂ ನಾನು ಒಂದು ಸತ್ಯನ ಬಹಿರಂಗ ಪಡಿಸ್ತಾ ಇದ್ದೀನಿ. ಎಲ್ರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆ ಪುಸ್ತಕನ ಬರ್ದಿದ್ದು ನಾನಲ್ಲ, ಆ ಪುಸ್ತಕಕ್ಕೆ ಸ್ಫೂರ್ತಿ ಅಂತೂ ನಾನು ಅಲ್ವೇ ಅಲ್ಲ. ಆ ಪುಸ್ತಕನ ಬರ್ದಿದ್ದು ನನ್ ಹಬಿ ಹಬಿ ಹಬಿ. ಮರ್ಯಾದೆ ಹೋಗುತ್ತೆ ಅಂದಾಗ ಎಷ್ಟು ಚೆನ್ನಾಗಿ ಬಣ್ಣ ಬದಲಾಯಿಸ್ತೀರಾ ನೋಡಿ. ನಿಮ್ ಬಣ್ಣದ ಮಾತಿಗೆ ನಾವು ಬೆರ್ಗಾಗೋದಿಲ್ಲ. ನಿಮ್ ಹತ್ರ ಏನ್ರಿ ಮಾತು? ನಿಮ್ಮನ್ನ ನಮ್ ಸಂಘದಿಂದಾನೆ ಕಿತ್ ಹಾಕ್ತಾ ಇದೀವಿ. ಗೆಟ್ ಔಟ್. ನೀರ್ ಕುಟ್ಕೊಂಡು ಹೋಗ್ಬೋದಾ? ನೋ. ಯಾಕೆ ಕಿರ್ಸ್ತಾ ಇದ್ದೀರಾ? ಏನಾದ್ರೂ ಚುಸ್ತಾ ಅಥವಾ ಕಚ್ತಾ? ಚಂಪಾ, ಡೋಂಟ್ ಟಾಕ್ ರಮೇಶ್. ನಾನು ಪುಸ್ತಕನ ರೀಡ್ ಮಾಡ್ತಾ ಇದ್ದೀನಿ. ಯಾವ ಪುಸ್ತಕನ ರೀಡ್ ಮಾಡ್ತಾ ಇರೋದು? ಅಯ್ಯೋ ರಾಮ. ಆ ಪುಸ್ತಕ ನೀವೇ ಅಲ್ಲ ಸ್ಫೂರ್ತಿ. ಓದಿ ಓದಿ. ಏನಾಯ್ತು ಜಾಜತ್ಗೆ? ಹಬಿ ನನ್ನನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಇಷ್ಟು ಕೆಟ್ಟದಾಗಿ ಪುಸ್ತಕ ಬರೀತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನಂತ ಬರ್ತೀನಿ ಅಂತ ಹೇಳಿ ಅವ್ರ? ಪ್ರತಿಯೊಂದು ಲೈನು ಎಷ್ಟು ಕೆಟ್ಟದಾಗಿ ಬರ್ತಿದ್ದಾರೆ ಗೊತ್ತೇನೋ? ನಾನೇನೋ ಅವ್ರ ಪಾಲಿಗೆ ರಾಕ್ಷಸಿ ಅಂತೆ. ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿದೀನಂತೆ. ಯಾವಾಗ್ಲೂ ಮನೆನ ಪೀಕಿಸ್ತಾನೆ ಇರ್ತೀನಂತೆ. ಸಿಕ್ಕಾಪಟ್ಟೆ ಅವಮಾನ ಮಾಡ್ತೀನಂತೆ. ಪ್ರತಿಯೊಂದು ಪೇಜಲ್ಲೂ ಕೆಟ್ಟದಾಗಿ ಬರ್ದಿದ್ದಾರೆ. ಇದನ್ನೆಲ್ಲ ಓದ್ಬಿಡ್ತಾನೆ ನಾನು ಈ ಪುಸ್ತಕಕ್ಕೆ ಸ್ಫೂರ್ತಿ ಅಂತ ಹೇಳ್ಕೋಬೇಕಿತ್ತು. ನಾನ್ ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಈಗ ಅನಿಸ್ತಾ ಇದೆ. ಇವತ್ತು ಮಹಿಳಾ ಸಂಘದ ಮೀಟಿಂಗ್ ನಲ್ಲಿ ಪ್ರೈಮರಿ ಮೆಂಬರ್ಶಿಪ್ ಇಂದ ನನ್ನ ಕಿತ್ತು ಬಿಸಾಕಿದ್ರು. ಅವ್ರು ಕಿತ್ತು ಬಿಸಾಕಿದ್ರೇನಂತೆ? ನೀವೇ ಒಂದು ಹೊಸ ಮಹಿಳಾ ಸಂಘನ ಓಪನ್ ಮಾಡಿ ಸ್ಲಮ್ ಜನಗಳ ಮುಂದೆ ಭಾಷಣ ಮಾಡಿ ನಿಮ್ ಕೈಲ ಸಹಾಯನ ಮಾಡಿ, ಆಗ ನಿಮ್ಗೂ ಒಳ್ಳೆ ಹೆಸರು ಬರುತ್ತೆ. ಸರಿ, ಹಾಗಾದ್ರೆ ನಾಳೆನೇ ಸ್ಲಮ್ ಮೆಂಬರ್ಸ್ ಕರ್ಕೊಂಡ್ ಬನ್ನಿ, ಭಾಷಣ ಬಿಗಿದ್ ಬಿಡ್ತೀನಿ. ನಮ್ ಜಾಜತ್ಗೆ ಭಾಷಣ ಮಾಡ್ತಾರೆ, ಬನ್ನಿ ಬನ್ನಿ ಅಂದ್ರೆ ಬಂದ್ಬಿಡ್ತಾರ? ಅವ್ರಿಗೆ ದುಡ್ಡು ಕೊಡ್ಬೇಕಾಗುತ್ತೆ. ಅಷ್ಟೇ ತಾನೇ, ಮನಿ ಅನ್ಕೊಡ್ತೀನಿ, ನೀವು ಮೊದ್ಲು ಕರ್ಕೊಂಡ್ ಬನ್ರು. ಅವ್ರಿಗೇನೋ ಕೊಡ್ತೀರಾ? ನನ್ಗೆ ಸ್ಲಮ್ ಅವ್ರಿಗೆ ಮನಿ ಕೊಡ್ತೀನಂತೆ, ನಿನಗೆ ಕೊಡದೆ ಇರ್ತೀನ? ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಲೇ ಬಿಟ್ಲ, ಒಟ್ಟು ಎಷ್ಟು ಜನಕ್ಕೆ ಬರಕ್ ಕೇಳಿದ್ಯಾ? ಸ್ಲಮ್ ಇಂದ 50 ಜನ ಬರಕ್ ಹೇಳಿದೀನಿ ಕಣ. ಬಂದರ್ಲ ಜಾಜತ್ಗೆ ಜೈ ಅಂತಾರೆ. ಒಬ್ಬೊಬ್ರಿಗೆ ಎಷ್ಟು ಕೊಡ್ಬೇಕಂತ? ತಲಾ 250 ರೂಪಾಯಿ ಕ್ಯಾಶು, ಒಂದು ಬಾಟ್ಲು ನೀರು, ಒಂದು ಚಿತ್ರಾನ್ನದ ಪ್ಯಾಕೆಟ್. ಜಾಸ್ತಿ ಅಲ್ವೇನಪ್ಪ? ಏನ್ ಮಾತಾಡ್ತಿದ್ದೆ ಪಲ್ಲು? ಎಲೆಕ್ಷನ್ ಟೈಮ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಕೊಡ್ಬೇಕಾಗುತ್ತೆ. ಪಕ್ಷಕ್ಕೆ ಜನನ್ ಕರ್ಕೊಂಡು ಹೋದ್ಮೇಲೆ ಇವೆಲ್ಲದನ್ನು ಕೊಡೋದ್ರ ಜೊತೆಗೆ ಒಂದು ಬಾಟ್ಲು ಡ್ರಿಂಕ್ಸ್ ಕೊಡ್ಬೇಕಾಗತ್ತೆ. ಏನ್ ಡಿಮಾಂಡ್ ಬಂದ್ಬಿಡ್ತಪ್ಪ? ಕೆಟ್ಟ ಭಾಷಣ ತೆಪ್ಪು ಕೂತ್ಕೊಂಡು ಕೇಳೋದು ಏನ್ ತಮಾಷೆನ? ಲಾರಿ ತುಂಬಾ ಜನ ಬರ್ತಾರೆ. ಮೊನ್ನೆ ನೋಡ್ದಿಲ್ಲ, ಬಳ್ಳಾರಿಯಿಂದ ಎಷ್ಟು ಜನ ಬಂದ್ರು?
ಲೇ ವಿಟ್ಲ, ನಾವು ಬಿಡ್ವಿದಾಗ ಭಾಷಣ ಕೇಳಕ್ ಹೋಗ್ಬೋದಲ್ಲ? ಹ್ಞೂ ಕಣೋ, ಒಂದ್ ಬಾಟಲ್ ಡ್ರಿಂಕ್ ಸಿಗುತ್ತೆ, ಹೊಟ್ಟೆ ತುಂಬಾ ಕುಡಿಬೋದು. ಯಾಕಮ್ಮ ಪಲ್ಲು ಹೊಡೆದೆ? ಗಂಡುಗಲಿ ವಂಶದ ಮನೆ ಹಳಿಯಾಗಿ ಈ ತರ ಎಲ್ಲ ಮಾತಾಡೋಕೆ ನಿಮ್ಗೆ ನಾಚಿಕೆ ಆಗಲ್ಲ? ಇನ್ನೊಂದು ಸಲ ಬಾಟ್ಲು ಗೀಟ್ಲು ಅಂದ್ರೆ ಬಾಟ್ಲಲ್ಲೇ ಹೊಡೆದು ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಜಾಜಿಯವರೇ, ಇನ್ನೂ ಮೈಕ್ ಕನೆಕ್ಟ್ ಮಾಡಿಲ್ಲ, ಆದ್ರೆ ನೀವು ಭಾಷಣ ಶುರು ಹಚ್ಕೊಳ್ಳಿ. ಮಹಿಳೆಯರೇ ಮತ್ತು ಮಹನೀಯರೇ, ಅದಕ್ಕೆ ಇನ್ನು ಯಾರು ಬಂದಿಲ್ವಲ್ಲ, ಯಾರಿಗ್ ಭಾಷಣ ಮಾಡ್ತಾ ಇದ್ದೀರಾ? ನೀವು ಸ್ಲಮ್ ಏರಿಯಾದವ್ರಿಗೆ ಬರಕ್ ಹೇಳಿದ್ದೀರಾ? ನಾನ್ ಹೇಳ್ತೀನಿ ಸ್ಲಮ್ ಏರಿಯಾದವ್ರಿಗೆ ಬರ್ಬೇಡಿ ಅಂತ. ಬಂದಿದ್ದೀರಲ್ಲ, ಕೂತ್ಕೊಳ್ಳಿ, ಭಾಷಣ ಮಾಡ್ತಾರೆ. ಯಾಕೆ ಕುತ್ಕೋಬೇಕು? ಈ ಅಮ್ಮ ಮಾಡಿರೋ ಅನಾಹುತಕ್ಕೆ ಭಾಷಣ ಬೇರೆ ಕೇಡು. ಏನ್ ಅನಾಹುತ ಮಾಡಿದ್ರು? ಈ ಅಮ್ಮ ಮಾಡಿರೋ ಕೆಲ್ಸ ಒಂದ ಎರಡ ನಮ್ಮ ಮಹಿಳೆ ಚೆನ್ನ ಬೆಂಡದ್ ಕಳ್ಸಿದೀವಿ. ಅದ್ ಸಾಲದು ಅಂತ ಇಲ್ಲಿ ಭಾಷಣ ಬೇರೆ ಬಿಗಿತಾ ಇದ್ದಾರೆ. ಇವಳು ಸ್ತ್ರೀ ಕುಲಂಕೆ ಕಳಂಕ. ಅಕ್ಕೆ ನೀವ್ ಏನು ಯೋಚನೆ ಮಾಡ್ಬೇಡಿ, ಸ್ಲಮ್ ಅವ್ರು ಬಂದ ತಕ್ಷಣ ನಿಮ್ ಭಾಷಣ ಶುರು ಹಚ್ಕೊಳ್ಳಿ. ಯಾಕೆ ನಿಮ್ ಭಾಷಣ ಕೇಳಕ್ಕೆ ಯಾರು ಬರ್ಲಿಲ್ವಾ? ನಾವೇ ಕೂತ್ಕೊಳ್ಳೋ ಬಾಲೆ, ಅದ್ ಏನ್ ಬಿಗಿತಾಳೋ ಬಿಗಿಲಿ. ಮನೆಯವ್ರು ಕುತ್ಕೊಂಡು ಕೇಳಕ ನಾನ್ ಚೇರ್ ಹಾಕ್ಸಿರೋದು. ಲೇ ಬಿಟ್ಲ, ಅಷ್ಟೊಂದ್ ಮನಿ ಕೊಟ್ರು ಸ್ಲಮ್ ಇಂದ ಯಾಕೋ ಜನ ಬಂದಿಲ್ಲ? ಜಾಜತ್ಗೆ ಸ್ಲಮ್ಮು ಇಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಅಲ್ಲೋ ಬಂದ್ರಲ್ಲ. ಜಾತಿ ಅವ್ರಿಗೆ ಧಿಕ್ಕಾರ, ಜಾತಿ ಅವ್ರಿಗೆ ಧಿಕ್ಕಾರ, ಜಾತಿ ಅವ್ರಿಗೆ ಧಿಕ್ಕಾರ. ಅದಕ್ಕೆ ಅವ್ರಿಗಿಂತ ಜೋರಾಗಿ ನೀವು ಭಾಷಣ ಶುರು ಹಚ್ಕೊಳ್ಳಿ, ಆ ತೆಪ್ಪಗಾಗ್ತಾರೆ. ಮಹಿಳೆಯರೇ ಮತ್ತು ಮಹನೀಯರೇ, ಜಾಜಿಯವರೇ, ಇಲ್ಲಿ ಮಹನೀಯರು ಅಂತ ಇರೋರು ನಾನು ವಿಟ್ಲ ಇದ್ರೆ, ನೀವು ಮಹಿಳೆಯರೇ ಅಂತ ಮಾತ್ರ ಹೇಳಿ. ಲೋಪದ್ದು, ಹಾಗಂದ್ರೆ ನಾವು ಮಹಿಳೆಯರ ಗುಂಪಿಗೆ ಸೇರ್ಕೊಂಡ್ಬಿಡ್ತೀವಲ್ಲ? ಯಾವ ಗುಂಪಿಗೆ ಸೇರಿದ್ರೇನೋ, ನಮ್ಗೆ ಮಸಾಲೆ ದೋಸೆ ತಿನ್ನೋದಕ್ಕೆ 200 ರೂಪಾಯಿ ಸಿಕ್ಕರೆ ಸಾಕು. ಸುಮ್ಮನೆ ಇರೋ. ಮಹಿಳೆಯರೇ, ಇವತ್ತಿನ ದಿನ ಲೇಡೀಸ್ಗೆ ಸ್ವಾತಂತ್ರ್ಯ ಬೇಕು. ಲೇಡೀಸು ಎಲ್ಲ ರಂಗದಲ್ಲೂ ಇದ್ದಾರೆ. ಲೇಡಿಯಿಂದಾನೇ ಒಂದು ದೇಶ ಮುಂದೆ ಬರಕ್ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಲೇಡೀಸ್ಗೆ ಮರ್ಯಾದೆ ಕೊಡ್ಲೇಬೇಕು. ನೋಡಿ, ನನ್ನಂಥ ಲೇಡಿ ಈ ದೇಶನ ಆಳೋದಕ್ಕೆ ನೀವೆಲ್ಲ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾನ್ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಿನ ಭಾಷಣ ಮಾಡಿ ಟೊಮೊಟೊ ತಗೊಳ್ಳೋ ಖರ್ಚು ಉಳಿಯುತ್ತೆ. ಹೇಳಿ ಮೇಡಮ್, ಏನೋ ಬರಕ್ ಹೇಳಿದ್ರಲ್ಲ? ಪ್ರಿಂಟ್ ಆಗಿರೋ ಅಯ್ಯೋರಾಮ ಬುಕ್ಸ್ ನೆಲ್ಲ ನಾನೇ ತಗೋತೀನಿ, ನಂಗೆ ಕೊಟ್ಬಿಡಿ. ಅದೇಂಗ್ ಸೋತ್ಯ ಮೇಡಮ್? ಆಲ್ರೆಡಿ ಆ ಬುಕ್ಸ್ ಎಲ್ಲ ಸೇಲ್ ಆಗ್ಬಿಟ್ಟಿದೆಯಲ್ಲ? Oh my God! ಎಲ್ಲ ಸೇಲ್ ಆಗ್ಬಿಡಿದ್ಯಾ? ಹೌದು ಮೇಡಮ್, ಈಗ ಲೈಬ್ರರಿ ಪುಸ್ತಕ ಎಲ್ಲ ಸಿಗ್ತಾ ಇದೆ. Oh my God! ಹೇಗಾದ್ರೂ ಮಾಡಿ ಈ ಬುಕ್ ಸರ್ಕ್ಯುಲೇಷನ್ ಸ್ಟಾಪ್ ಮಾಡ್ಬೇಕಲ್ಲ? ಮೇಡಮ್, ಆ ಬುಕ್ಗೆ ಎಂತ ಡಿಮ್ಯಾಂಡ್ ಬಂದಿದೆ ಅಂದ್ರೆ ಜನ ಬ್ಲಾಕ್ ಅಲ್ಲಿ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಗಂಡನ್ನ ಗೋಳು ಹುಕ್ಕೊಳ್ಳೋದು ಹೇಗೆ ಅಂತ ನನ್ನ ಸೊಸೆ ನೋಡಿ ಕಲ್ತ್ಕೋಬೇಕು. ನಮ್ಮ ವಂಶನ ಹುಣಸೆಹಣ್ಣು ಹಾಕಿ ತೊಳೆದೇ ಬಿಟ್ಟು. ಅತ್ತೆ, ನಾನು ಸಂಪಾದಕರ ಹತ್ರ ಮಾತಾಡ್ತಾ ಇದ್ದೀನಿ, ಯು ಜಸ್ಟ್ ಕೀಪ್ ಕ್ವೈಟ್. ನೋಡಿ, ಈ ಪುಸ್ತಕನ ಯಾರು ಓದ್ಬೇಡಿ ಅಂತ ಅನೌನ್ಸ್ ಮಾಡ್ಬಿಡಿ. ಅದೇನ್ ಸಾಧ್ಯ ಮೇಡಮ್? ಇದು ಗಂಡ ಹೆಂಡತಿ ಜಗಳ, ನೀನೇ ಸರಿ ಮಾಡ್ಕೊಳ್ಳಿ. ಇನ್ಯಾಕೆ ಕಾಫಿನೇ ಕುಡ್ದಿನ ಬೇಡ್ವಾ? ಆ ವಿಷಯ ಸೆಟ್ಲ್ ಆಗೋವರೆಗೂ ಯಾವ ಕಾಫಿನೂ ಬೇಡ ನಂಗೆ. ಬೇಡ ಅನ್ನೋರಿಗೆ ಯಾಕೆ ಬಲವಂತ ಮಾಡ್ತೀಯಾ? ಕೊಡು, ನಾನೇ ಕುಡಿತೀನಿ. ಸಕ್ಕರೆ ಜಾಸ್ತಿ ಹಾಕಿದೀನಿ. ಮನುಷ್ಯನಿಗೆ ಯಾವ್ದು ಬೇಕಾದ್ರೂ ಜಾಸ್ತಿ ಆಗಬಹುದು, ಆದ್ರೆ ಈ ಕೊಬ್ಬು ಮಾತ್ರ ಜಾಸ್ತಿ ಆಗ್ಬಾರ್ದು. Happy dear, come here. ವಾಟ್ ಮೈ ಡಿಯರ್ ಗುಬ್ಬಿ? Happy, come on, sit down. ಅಯ್ಯೋ ಶಿವನೇ, ಏನಪ್ಪ ಇದು, ನಮ್ಮ ಜೀವನದಲ್ಲಿ ಏನೇನೋ ಬದಲಾವಣೆಗಳು ಕಾಣಿಸ್ತಾ ಇವೆ. ಏನ್ ಹೇಳ್ರಿ? Sit down. ನೀವೆಷ್ಟು ಒಳ್ಳೆಯವರು. ನಿಮ್ಮಂತ ಗಂಡನ್ ಪಡೆಯೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ. ಏನಾಗಬೇಕಿತ್ತು ಹೇಳಿ ನಮ್ಮಿಂದ? ಏನೂ ಇಲ್ಲ, ಪದ್ದು ಬಿಟ್ಲ ಪ್ರೆಸ್ ರಿಪೋರ್ಟರ್ನ ಕರ್ಕೊಂಡ್ ಬರ್ತಾ ಇದಾರೆ. ಅವ್ರ ಮುಂದೆ ನಾನು ಹೇಳೋದಕ್ಕಿಲ್ಲ, ನೀವು ಎಸ್ ಎಸ್ ಅಂತ ಇರ್ಬೇಕು. ನೀವೇನಾದ್ರೂ ಎಸ್ ಅಂದಿದ್ದೆ ಆದ್ರೆ ನಾನು ನೀವು ಗೊತ್ತಾಗಬೇಕು. ನನಗೆ ಮುಂದಿನ ಎಲ್ಲ ಗೊತ್ತಾಗುತ್ತೆ. ಬರೀ ಪ್ರಶ್ನೆ ಕೊಟ್ಟರು ಅಂತಲ್ಲ ಕಣ್ರಿ, ನೀವ್ ಯಾರನ್ನೇ ಕರ್ಕೊಂಡು ಬನ್ನಿ, ನಾನು ಅನ್ನೋದೇ ಎಸ್. ಜಾಜಿಯವರೇ, ಪತ್ರಕರ್ತರನ್ನ ಎತ್ತಕೊಂಡ್ ಬಂದಿದ್ದೀವಿ. ಜೊತೆಗೆ ಫೋಟೋಗ್ರಾಫರ್ನು ಎತ್ತಾಕೊಂಡ್ ಬಂದಿದ್ದೀವಿ. ಓಯ್, ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ರಯ್ಯ, ಇಲ್ದೇ ಇದ್ರೆ ನಿಮ್ ಬಗ್ಗೆ ಬರಿಬೇಕಾಗತ್ತೆ. ಮೇಡಮ್, ಪಾಂಡುರಂಗ ಅವರು ಬರೆದಿರೋ ಪುಸ್ತಕದ ಬಗ್ಗೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗ್ತಾ ಇದೆ. ಗಂಡನಿಗೆ ಹಿಂಸೆ ಕೊಟ್ಟ ರಾಕ್ಷಸಿ ಅಂತ ನಿಮ್ಮ ಬಗ್ಗೆ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಇದಕ್ಕೆ ನೀವೇನಂತೀರಾ? ನೋಡಿ, ಆ ಪುಸ್ತಕದ ಬಗ್ಗೆ ರಾಂಗ್ ಕಮ್ಯುನಿಕೇಶನ್ ಆಗಿದೆ. ಅದು ಅಲ್ಲದೆ ಪ್ರಿಂಟಿಂಗು ಮಿಸ್ಟೇಕ್ ಆಗಿದೆ. ಅದು ಹೇಗೆ ಮೇಡಮ್? ನೋಡಿ, ನನ್ನ ಹಬಿನ ಎಕ್ಸಾಂಪಲ್ ಆಗಿ ತಗೊಂಡು ಅಯ್ಯೋ ಕೃಷ್ಣ ಕೃಷ್ಣ ಅನ್ನೋ ಪುಸ್ತಕನ ನಾನು ಬರ್ದಿದ್ದೆ. ಅದ್ರಲ್ಲಿ ಈ ಗಂಡಸರು ಹೆಂಗಸರ ಮೇಲೆ ಎಷ್ಟೆಲ್ಲ ದೌರ್ಜನ್ಯ ಮಾಡ್ತಾರೆ,
ಎಷ್ಟೆಲ್ಲ ಹಿಂಸೆ ಕೊಡ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ಬರ್ತಿದೆ. ಗಂಡಸರು ಕೀಳು ಬುದ್ಧಿ ಮೇಲೆ ಬೆಳಕು ಚೆಲ್ಲೋ ಪುಸ್ತಕನ ನನ್ನ ಹಬಿ ಕಿತ್ಕೊಂಡ್ಬಿಟ್ರು ಅಲ್ವಾ ಹಬಿ? ಹಂಗಿದ್ರೆ ಎಸ್ ಎಸ್ ಚೆನ್ನಾಗಿದೆ ಹೇಳಿ ಮೇಡಮ್. ಆಮೇಲೆ ಏನಾಯ್ತು? ನಾನ್ ಬರ್ದಿರೋ ಪುಸ್ತಕದಲ್ಲಿ ಎಲ್ಲೆಲ್ಲಿ ಗಂಡ ಅನ್ನೋ ಪದ ಇದೆಯೋ ಅಲ್ಲಿ ಹೆಂಡತಿ ಪದನ ಸೇರಿಸಿ ಅಯ್ಯೋ ಕೃಷ್ಣ ಕೃಷ್ಣ ಅನ್ನೋ ಪುಸ್ತಕನ ಅಯ್ಯೋ ರಾಮ ರಾಮ ಅಂತ ಮಾಡಿದ್ದಾರೆ ಅಲ್ವಾ ಹಬಿ? ಅಲ್ಲ ನೀವು ನನ್ನ ಜೊತೆಗೆ ಅಲ್ಲಿಗೆ ಬರೋದು ಗ್ಯಾರಂಟಿ ಅಲ್ವಾ? ಎಸ್ ಎಸ್. ಎಸ್ ಎಸ್ ರೀ. ಅಂದ್ರೆ ಮೇಡಮ್ ನೀವು ನಿಮ್ಮ ಯಜಮಾನರಿಗೆ ಏನು ತೊಂದರೆ ಕೊಡ್ತಾ ಇಲ್ವಾ? ಇವ್ರು ನಂಗೆ ದೇವ್ರ ಇದ್ದಾಗೆ, ಪತಿಯೇ ಪರ ದೈವ. ನಾನು ಇವ್ರನ್ನ ಒಂದು ಕ್ಷಣನೂ ಬಿಟ್ಟಿರಲ್ಲ. ಎಷ್ಟು ಲವ್ ಮಾಡ್ತೀನಿ ಗೊತ್ತಾ? ಅದು ಬಸ್ ಸ್ಟ್ಯಾಂಡ್ ಅನ್ನಂಗಿಲ್ಲ, ಮನೆ ಅನ್ನಂಗಿಲ್ಲ, ಯಾರನ್ನ ಇರ್ಲಿ ನಾನು ಒಂದು ಮುತ್ತು ಕೊಡ್ರಿ ಅಂದ್ರೆ ಕೊಟ್ಟೆ ಬಿಡ್ತಾರೆ. ಬೇಕಿದ್ರೆ ನೋಡಿ ನಿಮ್ಮಿಬ್ಬರಿಗೆ ಮುತ್ತು ಕೊಡ್ಸ್ಕೊಳ್ತೀನಿ. ಒಂದು ಮುತ್ತು ಕೊಡ್ರಿ. ಆಗಿನ ಕಾಲದಲ್ಲಿ ಲೈಲಾ ಮಜ್ನು ಹೇಗಿದ್ರು, ಈಗಿನ ಕಾಲದಲ್ಲಿ ನಾವಿಬ್ರು ಹಾಗೆ ಇದೀವಿ ಅಲ್ವಾ ಹಬಿ? ಅಲ್ಲ ಅಲ್ಲಿಗೆ ಹೋಗೋದು ಗ್ಯಾರಂಟಿ ತಾನೆ? ಎಸ್ ಎಸ್. ಎಸ್ ಅಂತ ಬರ್ಕೊಳ್ರಿ. ಇದು ತುಂಬಾ ಕಾಂಟ್ರವರ್ಸಿ ಆದ್ರಿಂದ ಅಯ್ಯೋ ಕೃಷ್ಣ ಕೃಷ್ಣ ಅನ್ನೋ ಪುಸ್ತಕನೂ ಓದೋದ್ ಬೇಡ, ಅಯ್ಯೋ ರಾಮ ರಾಮ ಅನ್ನೋ ಪುಸ್ತಕನೂ ಓದೋದ್ ಬೇಡ. ಇಬ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ. ನಾವಿಬ್ರು ತುಂಬಾನೇ ಚೆನ್ನಾಗಿದ್ದೀವಿ ಅಲ್ವಾ ಹಬಿ? ಅಲ್ಲ ಅಲ್ಲಿಗೆ ಹೋಗೋದು ಗ್ಯಾರಂಟಿ ತಾನೆ? ಎಸ್ ಎಸ್. ಬರ್ಕೊಳ್ರಿ. ನಾನ್ ಏನ್ ಹೇಳಕ್ ಹೊರಟಿರೋದು ಅಂದ್ರೆ ಗಂಡ ಅದನ್ನು ಯಾವುದೇ ಕಾರಣಕ್ಕೂ ಹೆಂಡತಿ ಮೇಲೆ ದೌರ್ಜನ್ಯ ನಡೆಸಬಾರ್ದು. ಹಾಗೆ ದೌರ್ಜನ್ಯ ನಡೆಸಿದ್ದೆ ಆದ್ರೆ ನಾನು ಅಲ್ಲಿಗೆ ಬಂದು ಸಹಾಯ ಮಾಡ್ತೀನಿ ಅಂತ ನಿಮ್ ಪೇಪರ್ ಅಲ್ಲಿ ಹಾಕಿಸ್ಬಿಡಿ. ಗಂಡ ಹೆಂಡತಿ ಜೊತೆ ನಿಂತ್ಕೊಬಿಟ್ರೆ ಒಂದು ಫೋಟೋ ತಗೋಬಿಡ್ತೀನಿ. ಹೆಂಗು ಸಬ್ಸೆಪ್ರೇಟ್ ತೆಗ್ದಿರಲ್ಲ, ಅವನೇ ಪಕ್ಕ ಪಕ್ಕ ಜಾಯಿಂಟ್ ಹಾಕೊಂಡ್ಬಿಡಿ. ಥ್ಯಾಂಕ್ ಯು. ಬರ್ತೇನೆ. ಬಾಯ್. ಬರ್ತಾರೆ ಯಾವಾಗ ಅವಾಗ. ಅದು ಜಾತಿ ಚಂಪಲ್ತೀನಿ ಅವ್ರೆ, ನೀವು ಹೇಳಿದ್ಕೆಲ್ಲ ನಾನು ಎಸ್ ಅಂದ್ರೆ ನೀವು ಅದೇನಕ್ಕೋ ಎಸ್ ಅಂತೀನಿ ಅಂತ ಹೇಳಿದ್ರೆ ಮತ್ತೆ ಆಗ್ತಾರ ಎಲ್ಲ ಬಟ್ಟೆ ಬರೀನು ನಾನು ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಡ್ರಿ ಊಟಿಗೆ ಹೋಗಿ ಬರೋಣ. ಅದು ನಾನು ಈಗ ಕೊಟ್ಟಿರೋ ಸ್ಟೇಟ್ಮೆಂಟ್ ನಾಳೆ ಪೇಪರ್ ಅಲ್ಲಿ ಬರ್ಲಿ, ಆಮೇಲೆ ಯೋಚನೆ ಮಾಡ್ತೀನಿ.